ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ, ಮುನಿಯಬೇಡ ಕೂಡಲ ಸಂಗಮ ದೇವ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುತ್ತಾರೆ. ಈಗ ನಿಂತಿಲ್ಲ ಅಂತ ಏನಾದ್ರು ಬೇಜಾರಿದೆಯಾ? ಮೊದಲಿಗೆ ಆರಾಧ್ಯ ಗುರುದೇವನಾಗಿರುವ ಮಹಾನ್ ತಪಸ್ವಿ ಮಹಾಶ್ರೀ ಯೋಗಿಯನ್ನು ಸ್ಮರಣೆ ಮಾಡಿ, ಇವತ್ತು ಊರ್ಕೆರೆಯ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಪಿರಮಿಡ್ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದಲ್ಲಿ 2 ಗಂಟೆಗಳ ಕಾಲ ಸಂಗೀತ ನಾದದ ಧ್ಯಾನವನ್ನು ಮಾಡಿರ್ತಕ್ಕಂಥ ವಿದ್ವಾನ್ ಚಿದಾನಂದ ದೇವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಯಲರಾಂಪುರದ ರುದ್ರಮೂರ್ತಿಯವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಸೀನರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪ್ರೇಮನಾಥ್ ಅವರಲ್ಲಿ ಹಾಗೂ ಟಿ ಹರೀಶ್ ಅವರಲ್ಲಿ, ಸೃಜನಾ ವೇಣುಗೋಪಾಲ್ ರೆಡ್ಡಿರವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಉಮಾ ಮಹೇಶ್ವರರಲ್ಲಿ ಹಾಗೂ ಈ ಪಿರಮಿಡ್ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮವರೇ ಆದಂತಹ ನಮ್ಮ ಮಠದ ಭಕ್ತರಾದಂತಹ ಅನಿತಾ ಗಿರೀಶ್ ಅವರೇ ಹಾಗೂ ಅವ್ರ ತಂದೆ ಬಂದಿರಬೇಕಂತ ಅನಿಸುತ್ತೆ ಕಾಳಪ್ಪಾಜಿ ಅವರು. ನಾನು ಆ ಮನುಷ್ಯನಿಗೆ ಧನ್ಯವಾದ ಅರ್ಪಿಸ್ತೇನೆ. ಕಾರಣ ಏನಂತಂದ್ರೆ ಆ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರು, ಆದ್ರೆ ನಮ್ಮ ಮಠದಲ್ಲಿ ಪ್ರತಿದಿನ ಗಾರೆ ಕೆಲಸ ಮಾಡಿದ್ರೆ ಕ್ಯೂರಿಂಗ್ ಮಾಡೋರು ಅವರೇ. ಅದು ಸಲುವಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ನೀವೆಲ್ಲರೂ ಬಹಳ ಖುಷಿ ಅನಿಸಿದ ಕಾರ್ಯಕ್ರಮ ಇದು, ನೆಮ್ಮದಿ ಕೊಡುವಂತ ಕಾರ್ಯಕ್ರಮ ಇದು. ನನಗೆ ತಿಳಿದ ಮಟ್ಟಿಗೆ ದೊಡ್ಡ ಖುಷಿ ಅನಿಸಿದ್ದೇನಂತಂದ್ರೆ, ಬಹಳ ಚೆನ್ನಾಗಿರೋದೊಂದು ಮಾತು ಹೇಳ್ತಾರೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಜಗತ್ತಿದ್ದ 3 ವಿಧಿಗಳು ಅಂತೀವಿ. ಇವು ಯಾವ ಜಗತ್ತಿನಲ್ಲಿ 3 ವಿಧಿಗಳು ಯಾವುದು ಅಂತಂದ್ರೆ, ಹೇಮ ನಿನ್ನದಲ್ಲ ಅಂದ್ರೆ ಬಂಗಾರ ನಿನ್ನದಲ್ಲ, ವಜ್ರ ವೈಡೂರ್ಯಗಳು ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅರ್ಥ ಆಯ್ತು, ನೀವು ಏನ್ ಹೇಳೋದೇನು ಅವಶ್ಯಕತೆ ಇಲ್ಲ. ಭೂಮಿಯೂ ನಿನ್ನದಲ್ಲ. ಇವು ಎಷ್ಟು ವಿಧ? ಇವು 3 ವಿಧ. ಇವು ಯಾವಿವು ಅಂದ್ರೆ ಜಗತ್ತಿಗೆ 3 ವಿಧಿಗಳು ನಮಗೆ ಅಂತ. ಮತ್ತೆ ಏನ್ ಸಂಪಾದನೆ ಮಾಡಬೇಕು ಅಂತಂದ್ರೆ, ಕೂಡಲ ಸಂಗಮ ದೇವ ಅನ್ನೋದಕ್ಕಿಂತನೂ ನಾನು ಅವಾಗಲೇ ಹೇಳಿದೆ, ನಿನ್ ನೊಡವೆ ಎಂಬುದು ಜ್ಞಾನರತ್ನ. ಜ್ಞಾನರತ್ನವನ್ನು ನಾವು ಯಾವ ತರ ಅದನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಆಸ್ತಿಗಳನ್ನು ಸಂಪಾದನೆ ಮಾಡಬಹುದು, ವಜ್ರಗಳನ್ನು ಸಂಪಾದನೆ ಮಾಡಬಹುದು, ಬೇಕಾದನ್ನು ಅನುಭವಿಸಬಹುದು, ಆದ್ರೆ ನೆಮ್ಮದಿ ಎಲ್ಲಿ ಸಿಗುವುದಿಲ್ಲ. ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ಇಂಥ ಪಿರಮಿಡ್ಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ ಹೋಗಿ ನಮ್ಮನ್ನು ನಾವು ಮರೆತು ಕೂತ್ಕೊಳ್ಳೋದೇ ಒಂದು ದೇವರ ನೆಮ್ಮದಿ ಸಿಗುವಂತ ಕಾರಣ. ನಾನು ಇಲ್ಲಿಗೆ ಬಂದಾಗ 2 ಗಂಟೆಗಳ ಕಾಲ ಧ್ಯಾನ ಮಾಡಿದಂತಹ ಚಿದಾನಂದ ಅವರು ಹಾಡನ್ನು ಕೇಳ್ತಿದ್ದೆ. ತೊರೆದು ಜೀವಿಸಬಹುದೇ, ಬಹಳ ಚೆನ್ನಾಗಿ ಹಾಡ್ತಿದ್ರು ಅವರು. ನನಗೆ ಯಾಕೆ ಖುಷಿ ಅನಿಸ್ತು ಅಂತಂದ್ರೆ, ತೊರೆಯಕ್ಕೆ ಆಗೋದೇ ಇಲ್ಲ. ಧ್ಯಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ವಿಧಗಳಿದ್ದಾವೆ. 3 ವಿಧ ಇದೆ ಧ್ಯಾನದಲ್ಲಿ. ನೀವು ಇಷ್ಟೆಷ್ಟಿದೆ ಗೊತ್ತಿಲ್ಲ, ಬಟ್ ನನಗೆ 3 ವಿಧ ಇದೆ. 1 ವಾಚಕ, 2 ಉಪಾಂಶು, 3 ಮಾನಸಿಕ ಅಂತ ಹೇಳಿ. ವಾಚಕ ಅಂತಂದ್ರೆ ಭಗವಂತನನ್ನ ಹಾಡಿನ ಮುಖಾಂತರ, ಭಜನೆಗಳ ಮುಖಾಂತರ ತಿಳಿಯಪಡಿಸುವಂತ ಒಂದು ವಿಧಾನ. ಉಪಾಂಶ ಅಂದ್ರೆ ಮನೆ ಒಳಗೆ ಕುಳಿತುಕೊಂಡು ದೇವರ ಜೊತೆಗೆ ಮಾತಾಡ್ತಾ ಪೂಜೆ ಮಾಡೋ ವಿಧಾನ.
ಮೂರನೇದು ಏನು ಅಂದ್ರೆ ಮಾನಸಿಕ. ದೇವರು ಮತ್ತು ಮನೆ ಒಳಗಿರೋ ದೇವರು ಎರಡೂ ನಮ್ಮ ಗ್ರಹದೊಳಗೆ, ನಮ್ಮ ಗ್ರಹದೊಳಗೆ, ಬೇರೆ ಗ್ರಹ ಅಲ್ಲ. ನಮ್ಮ ಮನಸ್ಸಿನ ಮನೆಯೊಳಗೆ ಮನನ ತ್ರಾಯಿತಿ ಮಾಡಿಕೊಳ್ಳುವುದಂತಹ ಅತ್ಯಂತ ಶ್ರೇಷ್ಠವಾದದ್ದು ಮಾನಸಿಕವಾದ ಧ್ಯಾನ. ಇವು ನೀವು ಮಾಡ್ತಕ್ಕಂಥದ್ದು ಈಗ ಅವರ ಆತ್ಮಗಳಿಗೆ ಧನ್ಯವಾದ ಅಂತ ಹೇಳೋರು. ಯಾವ ಹೆಸರನ್ನು ಹೇಳಿಲ್ಲ. ಆತ್ಮ, ಅಧ್ಯಾತ್ಮ, ಪರಮಾತ್ಮ ಇವು ಅತ್ಯಂತ ಶ್ರೇಷ್ಠವಾದ ಪದಗಳು ಈ ಜಗತ್ತಲ್ಲಿ. ಇವನ್ ನಾವೇನ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬಯಸೋದಕ್ಕೆ ಹೋಗಿ ಈಗ ಬೀಸಕ್ಕಲ್ಲಿ ಹೋಗಿ ಮಿಕ್ಸರ್ ಬಂದಂಗೆ ಆಗಿದೆ ನಮ್ಮ ಜೀವನ. ಏನಾಗಿದೆ? ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಯಾರಾದ್ರೂ ಧಾರ್ಮಿಕ ಪ್ರವಚನಗಳನ್ನು ಮಾಡ್ತಿದ್ವಿ ಅಂತಂದ್ರೆ ನಾವು 3 ಸರಿ ಯೋಚನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಕೇಳೋರು ಕಡಿಮೆ, ಹೇಳೋರು ಕಡಿಮೆ, ಅಧ್ಯಯನ ಮಾಡಿ ಅನುಭವಿಸೋರು ಕಡಿಮೆ ಆಗಿದ್ದಾರೆ. ಈಗ ಅದನ್ನ ಅನುಭವಿಸೋರು ಕಡಿಮೆ ಆಗಿದ್ದಾರೆ. ಅನುಭವದ ಅಡಿಗೆ ಮಾಡಿ ಅಂತ ಹೇಳ್ತಾರೆ. ಎಂಥ ಅಡಿಗೆ ಮಾಡ್ಬೇಕಂದ್ರೆ ಅನುಭವದಿಂದ ಮಾಡುವಂತ ಅಡಿಗೆಗಳು ಬರಬೇಕು. ಅದಕ್ಕೆ ಹೇಳೋದು, ನಡೆಯಲ್ಲಿ ಎತ್ತಿದರೆ ನುಡಿಯಲ್ಲಿ ತಪ್ಪಿದರೆ, ನುಡಿಯಲ್ಲಿ ಎತ್ತಿದರೆ ನಡೆಯಲ್ಲಿ ತಪ್ಪಿದರೆ, ಹಿಡಿದಿಪ್ಪಲಿಂಗ ಗಡಸರ್ಪ ನೋಡ ಅಂತ ಹೇಳ್ತಾರೆ. ಯಾವಾಗಲೂ ನಡೆಯುವಂತಾಗಿರ್ಬೇಕು ಅಂತ ಅಭಿಪ್ರಾಯ. ಈ ಪ್ರವಚನಗಳು ಸಮಾರಂಭಗಳಲ್ಲಿ ಏನಾಗ್ತದೆ ಅಂತಂದ್ರೆ ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಹೇಗಿರ್ತದೆ ಇದು, ಯಾರು ಮಾತಾಡಿದ್ರೆ ಯಾರು ತಗೊಂಡ್ರೆ ಒಳ್ಳೇದಿದು ಅಂತ ಅಭಿಪ್ರಾಯಕ್ಕೆ ಹೋದಾಗ, ನೀವು ನೋಡಿ, ಹೆಣ್ಣಂದು ಕಲಿತರೆ ಶಾಲೆ ಎಂದು ತೆರೆದಂತೆ, ತಾಯಿಯೇ ಮೊದಲ ದೇವರು. ಅಕ್ಷರಿಕ ಕಲಿತ ನಾರಿ ದೇಶಕ್ಕೆ ಉಪಕಾರಿ ಅಥವಾ ಮನೆಗೆ ಉಪಕಾರಿ ಅಂತ ಮಾತುಗಳಿದ್ದಾರೆ. ತಾಯಿಯೇ ದೇವರು, ಮಾತೃ ದೇವೋಭವ ಅಂತ ಹೇಳಿದ್ರಿ ವೇದಿಕೆ ಮೇಲೆ. ನಮಗೆ ಗಮನ ಇರಲಿ, ಒಬ್ಬ ಸ್ವಾಮಿ 45 ನಿಮಿಷಗಳ ಕಾಲ ಪಾಠ ಮಾಡೋದು ದೊಡ್ಡದಲ್ಲ, ಪ್ರವಚನ ಮಾಡೋದು ದೊಡ್ಡದಲ್ಲ. ಒಬ್ಬ ಶಿಕ್ಷಕ 45 ನಿಮಿಷಗಳ ಪಾಠ ಪ್ರವಚನ ಮಾಡುವುದು ದೊಡ್ಡದಲ್ಲ. ಯಾರೋ ಒಬ್ಬ ಗಣ್ಯ ವ್ಯಕ್ತಿ 1 ಗಂಟೆಗಳ ಕಾಲ ಪಾಠ ಮಾಡೋದು ದೊಡ್ಡದಲ್ಲ. ಮತ್ತೆ ಯಾವ್ದು ದೊಡ್ಡದು ಅಂತಂದ್ರೆ, ತಾಯಿ ತನ್ನ ಮಗುವಿಗೆ 9 ತಿಂಗಳ ಗರ್ಭಧಾನ ಸಂಸ್ಕಾರವನ್ನು ಪಡೆಯುವಂತ ದಿನಗಳಲ್ಲಿ ಯಾರಿಗೆ ಸಂಸ್ಕಾರದ ಪಾಠಗಳನ್ನು ಮಾಡ್ತಾಳೋ ಅವಳು ಮೊಟ್ಟ ಮೊದಲನೇ ದೇವರು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹೌದು, ತಾಯಿಯೇ ಮೊದಲ ದೇವರು ಅನ್ನೋ ನಾಣ್ಣುಡಿಗೆ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಗಮನದಲ್ಲಿಡುವಂತದ್ದು ಏನ್ ವಿಚಾರ ಅಂತಂದ್ರೆ, ತಾಯಿ ತನ್ನ ಗರ್ಭದಲ್ಲಿರುವಂತಹ ಸಮಯದಲ್ಲಿ ಉಪದೇಶ ಮಾಡುವಂಥದ್ದು, ಗರ್ಭದಿಂದ ಬಂದಾದ್ಮೇಲೆ ಆಹಾರ ಕೊಡುವಂತಹ ಸಮಯದಲ್ಲಿ ಉಪದೇಶ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ತಾಯಿಯೇ ಮೊದಲ ದೇವರು ಇದೇ ಉದ್ದೇಶ. ಯಾಕೆ ನಮ್ಮ ದೇಶ ಅತ್ಯಂತ ಪವಿತ್ರವಾದ ರಾಷ್ಟ್ರ ಅಂತ ಕರಿತೇವೆ, ಭಾರತಖಂಡ ಅತ್ಯಂತ ಪುಣ್ಯ ರಾಷ್ಟ್ರ ಅಂತ ಯಾಕೆ ಕರಿತೇವೆ? ಈ ಭೂಮಿ, ಈ ನೀರು, ಈ ಜನ, ನೀವು ನೋಡಿ ಭಾರತ ಎಷ್ಟು ಅತ್ಯಂತ ಶ್ರೇಷ್ಠವಾದದ್ದು ಅಂದ್ರೆ, ಮಣ್ಣನ್ನು ಕಂಡು ಪೂಜೆ ಮಾಡುವಂತ ಭಾವನೆ ಇದೆ, ಮರವನ್ನು ಕಂಡು ಪೂಜೆ ಮಾಡುವಂತ ಭಾವನೆ ಇದೆ, ಕಲ್ಲನ್ನು ಕಂಡು ಪೂಜೆ ಮಾಡುವಂತ ಭಾವನೆ ಇದೆ, ನೀರನ್ನು ಕಂಡು ಪೂಜೆ ಮಾಡುವಂತ ಭಾವನೆ ಇದೆ. ನಮ್ಮ ಗಮನದಲ್ಲಿರಲಿ, ಮನುಷ್ಯನನ್ನ ದೇವರನ್ನಾಗಿ ಮಾಡುವಂತ ಭಾವನೆ ಇರೋದೇ ಭರತಖಂಡದಲ್ಲಿ, ಮತ್ತೆಲ್ಲಿ ಇಲ್ಲ. ಅದಕ್ಕೆ ಹೇಳೋದು, ತಾಯಿ ಮೊದಲಿಗೆ ನಾವು ಯಾವ ಸಂಸ್ಕಾರವನ್ನು ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅದಕ್ಕೆ ನೀವು ಕೇಳಿರ್ತೀರಿ, ನೀವು ಕೃಷ್ಣ ಸುಭದ್ರೆಗೆ ಉಪದೇಶ ಮಾಡ್ಕೊಂಡು ಹೋಗ್ತಿರ್ತಾನೆ, ನೀನು ಚಕ್ರವ್ಯೂಹ ಬೇಯಿಸುವಂತ ಕೆಲಸವನ್ನ. ಆ ಸಮಯದಲ್ಲಿ ಸುಭದ್ರೆ ಮಲಗ್ತಾಳೆ. ಆ ಸಮಯದಲ್ಲಿ ಯಾರು ಕೇಳ್ತಾರೆ? ಅಭಿಮನ್ಯು ಆ ಮಾತನ್ನು ಕೇಳ್ತಾ ಇರ್ತಾನೆ. ಅವನು, ಇವನು ಆಗ್ಲಿ ನನ್ನ ಮಾತನ್ನ ಅವಳು ಕೇಳ್ತಿಲ್ಲ, ಇವನು ಕೇಳ್ತಿದ್ದಾನೆ ಅಂತ. ಹಾಗಾದ್ರೆ ನೀವು ಮುಂದಿನ ವಿಚಾರ ಬೇಡ ನಮಗೆ. ನಮ್ಮ ಗರ್ಭದಲ್ಲಿರುವಂತಹ ಮಗನಿಗೆ ನಾವು ಉಪದೇಶ ಮಾಡಿದ್ರೆ ನಮ್ಮ ಮಕ್ಳು ಯಾಕೆ ಕೇಳಲ್ಲ? ನೀವೇನು ಯೋಚನೆ ಮಾಡ್ತೀರಿ ಅಂತಂದ್ರೆ, ಸಣ್ಣ ಮಗ ಇದ್ದಾನೆ, ಸಣ್ಣ ಮಗಳಿದ್ದಾಳೆ ಅಂತ ಹೇಳ್ತಾ ಹೋದಂತೆಲ್ಲ ಮಗ ಎದೆ ಮಠ ಬೆಳೆದ ಮೇಲೆ ನೀವು ಪಾಠ ಮಾಡೋದಕ್ಕೆ ಹೋದ್ರೆ ಮಗ ಎಲ್ಲಿ ಕೇಳಿದ್ದಾನೆ? ಕೇಳೋದಕ್ಕೆ ಸಾಧ್ಯವಿಲ್ಲ. ಕೇಳಬೇಕು ಅಂತ ಮನಸ್ಸಿಗೆ ಬಂದ್ರಾಗೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗಿಡವಾಗ ಸಸಿ ಇದ್ದಾಗ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಪ್ರಶ್ನೆ ಇದೆಯಲ್ಲ, ಅದನ್ನೆಲ್ಲ ನಾವು ಹಾಕೊಳ್ಬೇಕಾಗಿದೆ. ಈಗ ಮನೆಯೇ ಮೊದಲ ಪಾಠಶಾಲೆ. ನಮ್ಮ ದೇಶದ ಮೇಲೆ ಬ್ರಿಟಿಷರು ದಬ್ಬಾಳಿಕೆ ಮಾಡ್ಕೊಂತ ಬಂದಂತ ಕಾಲದಲ್ಲಿ ಯಾವುದ್ರ ಮೇಲೆ ಅಂತಂದ್ರೆ, ನಿಮ್ಗೆ ಗಮನ ಇರಲಿ, ನಮ್ಮ ಭಾರತ ದೇಶದ ಮೇಲೆ ಇರ್ತಕ್ಕಂಥ ಒಂದು ಸಂಸ್ಕೃತಿ, ಒಂದು ಗುರುಕುಲ ಪದ್ಧತಿಗಳ ಮೇಲೆ ಅವ್ರಿಗೆ ಬೇಕಾಗಿರೋದು ನಮ್ಮ ದೇಶದೊಳಗಿರ್ತಕ್ಕಂಥ ಅಂತರಂಗದ ಸಂಪರ್ಕದ ಮೇಲೆ. ಇಡೀ ಜಗತ್ತಲ್ಲಿ ನೀವು ಎರಡನ್ನು ಕಲ್ತ್ಬಿಡಿ ಸಾಕು ಅಂತ. ಏನು? ಒಂದು ಬಿಡು, ಒಂದು ಹಿಡಿ. ಯಾವ್ದು ಹಿಡಿಯೋದು? ಅಂತರಂಗ, ಬಹಿರಂಗ, ಒಳ್ಳೆಯದು, ಕೆಟ್ಟದ್ದು. ಗಮನದಲ್ಲಿ ತಗೊಳ್ಳಿ, ದೇಹದಲ್ಲಿ 2 ಭಾಗಗಳಿದ್ದಾವೆ. ಕಣ್ಣುಗಳ ಕಾಲುಗಳ 2, ಹೃದಯ ಒಂದು, ಮನಸ್ಸು ಮತ್ತೊಂದು. ನೋಡಿ, ಇಲ್ಲಿ
ಇಲ್ಲಿ ವಿಚಾರಧಾರೆ ಮಾಡ್ಕೊಳ್ಳಿ. ಹೃದಯ ಒಂದು, ಮನಸ್ಸು ಮತ್ತೊಂದು. ಕೊಟ್ಟಿಲ್ಲ, ತಲೆ ಎರಡು ಕೊಟ್ಟಿಲ್ಲ, ಎಲ್ಲವನ್ನೂ ಎರಡೆರಡು ಇಟ್ಟುಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಒಂದನ್ನು ಮಾತ್ರ ಹೃದಯವನ್ನ ಕೊಟ್ಟ. ಯಾಕೆ ಕೊಟ್ಟ ಅಂತಂದ್ರೆ ಅವ್ರು ಹೇಳಿದ್ರು, ನಿಮಗೆ ಮಾತಾಡುವಾಗ ಒಳ್ಳೆ ಗಾಳಿಯನ್ನು ಸ್ವೀಕರಿಸಿ, ಒಳ್ಳೆ ಉಸಿರಾಟವನ್ನು ಮಾಡಿ. ಎಲ್ಲಿ ಮಾಡೋದದು? ನಿಮ್ ಮನಸ್ಸಿಗೆ ಬಂದಾಗ ಆ ಹೃದಯಕ್ಕೆ ಹೋಗ್ತದದು ಗಾಳಿ. ಅದಕ್ಕೆ ಆಜ್ಞಾ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಆಮೇಲೆ ಇನ್ನು ಏನ್ ಬರ್ತವೆ, ಶಿಖಾ ಚಕ್ರ, ಪಶ್ಚಿಮ ಶಿಖಾ ಚಕ್ರ, ಅಣುಚಕ್ರ ಅಂತ ತೆಗೆದುಕೊಳ್ತಾರೆ ಶರಣರು. ನಾವ್ ಇವನ್ನೆಲ್ಲ ಸಿದ್ಧಿ ಆಗಬೇಕು ಅಂತ ಮನಸ್ಸಿಗೆ ತೆಗೆದುಕೊಂಡಾಗ ಅವನ್ ಯಾವ ತರ ಪಾಠಾದಿಗಳನ್ನ ಅಥವಾ ಅದನ್ನ ಅನುಭವಿಸೋದು ಹೇಗೆ ಅಂತಂದ್ರೆ, ನಾವು ಹಾಗೆ ಸುಮ್ಮನೆ ಕೂತ್ರೆ ನಡೆಯೋಲ್ಲ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಲ್ಲರ ಜೊತೆಗೆ ಸೇರ್ಕೊಳ್ಬೇಕು, ಅದನ್ನ ಅನುಭವವಾಗಿ ಹಂಚಿಕೊಳ್ಬೇಕು. ನಾನು ಧನ್ಯತಾ ಊರ್ಕೆರೆ ಗ್ರಾಮದಲ್ಲಿ ಒಂದು ಪಿರಮಿಡ್ ಅನ್ನ, ಒಂದು ಸಣ್ಣ ಕುಟುಂಬ ಇವತ್ತು ಆ ಪಿರಮಿಡ್ ಅನ್ನು ಸ್ಥಾಪನೆ ಮಾಡಿ ಒಂದಿಷ್ಟು ಒಳ್ಳೆ ಜನಕ್ಕೆ ಒಳ್ಳೇದಾಗಲಿ ಅಂತ ಭಾವನೆ ಇಟ್ಟುಕೊಂಡು ಅಂಥ ದಿನೇಶ್ವರಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಾವು ಖುಷಿ ಪಡುವಂತ ವಿಚಾರ. ಇದಕ್ಕೆ ಸತ್ಯದ ವಿಚಾರ ಏನೋ, ಜಗತ್ತಲ್ಲಿ ಭರತಖಂಡದಲ್ಲಿ ಹುಟ್ಟಿದ ಮೇಲೆ ಅವನು ಹೇಳ್ತಾನೆ, ಮನ್ವಂತರದಲ್ಲಿ ಹೇಳ್ತಾನೆ, ಭರತಖಂಡ, ಭರತ ವರ್ಷ, ಭರತ ಭೂಮಿ ಅಂತ ಹೇಳ್ಕೊಂಡು ಬರ್ತಾನೆ. ಭರತ ಯಾವತ್ತೂ ಇತ್ತು ಅಂತ ಭರತಖಂಡ. ಅದರೊಳಗೆ ನಾವು ನೆನಪು ಮಾಡಿಕೊಡೋದು ಏನು ಅಂತಂದ್ರೆ, ಗಮನದಲ್ಲಿ ಇಟ್ಕೊಳ್ಳಿ, ಈ ಜನ್ಮ 3 ಅಕ್ಷರದಲ್ಲಿ ಹುಟ್ಟು 3 ಅಕ್ಷರದಲ್ಲೇ ಸಾಯ್ತದೆ. ಎಷ್ಟು ಅಕ್ಷರದಲ್ಲಿ ಹೇಳಿ, ಮಾತಾಡಿ ಈಗ. ಎಷ್ಟು ಅಕ್ಷರದಲ್ಲಿ ಹುಟ್ಟಿ ಎಷ್ಟು ಅಕ್ಷರದಲ್ಲಿ ಸಾಯ್ತದೆ? ಹಾ, ನಾ ಪ್ರಶ್ನೆ ಮಾಡ್ಬೋದ ನಿಮ್ಮನ್ನೆಲ್ಲ? ಬೇಗ ಬೇಗ ಉತ್ತರ ಹೇಳಬೇಕು. ಹುಟ್ಟಿದ ತಕ್ಷಣ ಏನಂತ ಕರೀತಾರೆ? ಹಾ, ಜನನ. ಹೌದಲ್ವಾ? ಜನನ ಅನ್ನೋದು ಎಷ್ಟು ಅಕ್ಷರ? ಜನನ ಆದ್ಮೇಲೆ ಹಾ, ನೋಡಿ, ನೀವು ಪಿರಮಿಡಿಗೆ ಬಂದೇ ಅಲ್ಲ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾ? ಯಾರಾದ್ರೂ ಕೇಳ್ತಾವ ಮಕ್ಕಳು? ನೆನಪು ಮಾಡ್ತೇನೆ, ನಾನು ಹೋಗ್ಬಿಡ್ತೇನೆ. ನಮ್ಮ ಮನೆ ಒಳಗಂತ ಒಂದು ಹುಟ್ಟಿದ ಸ್ವಾಮಿ ಅಂತ ಹೇಳ್ತಾರೆ. ಏನದು? ಒಂದು ಹುಡುಗ, ಇಲ್ಲಾಂದ್ರೆ ಹೌದಾ? ಎಷ್ಟಕ್ಷರ ಇದು? ಹುಡುಗ ಹುಡುಗಿ ಹುಟ್ಟಿದಾದ್ಮೇಲೆ ಅದಕ್ಕೆ ಏನ್ ಹಿಡಿತೀರಾ? ಹಾ, ಸರಿಯಾದ ಉತ್ತರ ಹೆಸರು. ಎಷ್ಟಕ್ಷರ? ಹೆಸರಿಟ್ಟಾದ್ಮೇಲೆ ಎಲ್ಲಿಗೆ ಸೇರಿಸ್ತೀರಿ? ಹಾ, ಅದಕ್ಕೆ ಪರ್ಟಿಕ್ಯುಲರ್ ಅವ್ರಿಗೆ ಅಂತ ಹೆಸರಿದೆ, ವಿದ್ಯಾರ್ಥಿ. ಶಿಕ್ಷಣ ಅಂದ್ರೆ ಒಂದು ದೊಡ್ಡ ಕಾಂಪೌಂಡ್. ಅದು ವಿದ್ಯಾರ್ಥಿ ಅನ್ನೋದು ಒಬ್ಬ ವ್ಯಕ್ತಿ ಸಲ್ಲುವಂತದ್ದು. ಇದು ಹೌದಲ್ಲ? ವಿದ್ಯಾರ್ಥಿ ಅನ್ನೋದು ಎಷ್ಟಕ್ಷರ? ವಿದ್ಯಾರ್ಥಿ ಮುಗಿದಾದ್ಮೇಲೆ ಎಲ್ಲಿ ಅಡ್ಮಿಷನ್ ಮಾಡಿಸ್ತೀರಿ? ಫಸ್ಟ್ ಕಾಲೇಜ್ಗೆ. LKG, UKG, 3/4 kg, 1 kg ಅಳತೆ ಮಾಡ್ಕೊಳ್ಳಿ. ಎಷ್ಟು ಉದ್ದ ಇದೆ ಅಂತ. 3 ಅಕ್ಷರನೇ ಬರೋದದು, ಮತ್ತೇನು ಬರೋದಿಲ್ಲ. ಇದು ಮುಗಿದಾದ ಮೇಲೆ LKG ಮುಗಿದ ಮೇಲೆ ಎಲ್ಲಿಗೆ ಅಡ್ಮಿಷನ್ ಮಾಡಿಸ್ತೀರಿ? ಪ್ರೈಮರಿ. ನಾನು ಹೇಳ್ತೀನಿ, ಇಟ್ಕೊಳ್ಳಿ, ಪ್ರೈಮರಿ. ಎಷ್ಟು ಅಕ್ಷರ ಇದು? ಪ್ರೈಮರಿ ಮುಗಿದ ಮೇಲೆ ಹಾ, ಸರಿಯಾದ ಉತ್ತರ ಎಷ್ಟು ಅಕ್ಷರ ಹೇಳಿ, ಮಾತಾಡಿ. ಹಾ, 3. ಹೈಸ್ಕೂಲ್ ಮುಗಿದ ಮೇಲೆ ಹಾ, ಬಿಡಿಸಿ ಹೇಳ್ಬೇಡಿ ಅದನ್ನ. ಅದನ್ನ ಅಗಲಕ್ ಮಾಡಿ ಹೇಳಿದ್ರೆ ತಪ್ಪಾಗಿ ಹೋಗ್ಬಿಡ್ತದೆ. ಬಿಡಿಸಿ ಹೇಳಿ ನೋಡೋಣ. ನಿಧಾನಕ್ಕೆ ಹೇಳಿ ಹೋಗ್ಲಿ. ಕಾಲೇಜ್ ಅಂತ ಹೇಳ್ತಾರೆ. ಕಾಲೇಜ್ ಅಲ್ಲ ಅದು, ಕಾಲೇಜ್ ಅಂತ ಹೇಳ್ತದೆ. ನಿಮ್ಗೆ ಈ ವಯಸ್ಸಿಗೆ ಏನಂತಾರೆ ಗೊತ್ತಾ? ಹದಿಹರಿಯದ ವಯಸ್ಸು ಅಂತ ಹೇಳ್ತಾರೆ. ಹೌದಲ್ಲ? ಸಂಖ್ಯೆಗಳು ನಮಗೆ ಪಾಠ ಮಾಡ್ತಿದಾವೆ. ಏನಂತ ಗೊತ್ತಾ? ಹದಿಹರಿಯದ ವಯಸ್ಸನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು. ಯಾವ ಕಾರಣಕ್ಕೂ ಇದು ಮರಿಬಾರದು ಅಂತ ಹೇಳ್ತಾರೆ. ನಿಮಗೆ ನೆನಪಿಲ್ಲ, ಸಂಖ್ಯೆ ಹೇಳ್ತಾನೆ, ಈಗ ನೆನಪಾಗ್ತದೆ. 3 ಅಕ್ಷರ ಸ್ಟಾಪ್ ಮಾಡಿದೀನಿ, ಹದಿಹರಿಯದ ವಯಸ್ಸಿಗೆ ಬಂದಿದ್ದೀನಿ. 10ರ ನಂತರ ಸಂಖ್ಯೆ ಹರಿಯದ ವಯಸ್ಸು ಯಾವಾಗ ಬರ್ತದೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ. 12 ಆದ ಮೇಲೆ ನೆನಪಿನಲ್ಲಿ ಇಟ್ಕೊಳ್ಳಿ. 13 ಹದಿಹರಿಯದ ವಯಸ್ಸು ಪ್ರಾರಂಭ. 13 ಆಮೇಲೆ ನೆನಪಿನಲ್ಲಿ ಇಟ್ಕೊಳ್ಳಿ. ಆಮೇಲೆ 10 ಬಂತ. ಆಮೇಲೆ 16 ಆಯ್ತಾ? 16 ಆದ್ಮೇಲೆ 17 ಬಂತ. 10 ಬಂತ. 17 ಆದ್ಮೇಲೆ 18. 18 ಬಂತ. ಆಮೇಲೆ ಸ್ವಾಮಿ, ನಾವು ಕನ್ನಡದಲ್ಲಿ ಹೇಳಿಸ್ಬಿಟ್ರಿ, ಇಂಗ್ಲಿಷ್ ಅಲ್ಲಿ ಹೇಳಿಸಿ. 19 ಬೇಡ, ನಾನು ಹೇಳ್ತೀನಿ. ಅದಕ್ಕೆ ಟೀನೇಜ್ ಅಂತ ಕರೀತಾರೆ. ಹೌದಲ್ಲ? ಟೀನೇಜ್. ನೀವ್ ಹೇಳಿ. 10ರ ನಂತರ ಹೇಳಿ. 11. ಆಮೇಲೆ 10 ಬಂತ. ಆಮೇಲೆ 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 ಬರ್ಲಿಲ್ಲ ಹಿಂದೆ.
17 ಆಮೇಲೆ 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 ಗೊತ್ತಾಯ್ತಲ್ಲ 20. ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಟೀನೇಜ್ ಬಂತು, ಎಲ್ಲಿಂದ ಎಲ್ಲಿವರೆಗೆ ಹದಿಹರಿಯದ ವಯಸ್ಸು ಬಂತು ಅಂತ. ಇದು ಕಾಲೇಜ್. ಈ ವಯಸ್ಸನ್ನ ಅತ್ಯದ್ಭುತವಾದ ರಾಷ್ಟ್ರ ನಿರ್ಮಾಣ ಮಾಡುವಂತ, ಪ್ರಜೆಗಳನ್ನ, ನಾಯಕರನ್ನ, ಸೈನಿಕರನ್ನ, ರೈತರನ್ನಾಗಿ ಮಾಡುವಂತ, ಒಂದಿಷ್ಟು ಬೆಲೆ ಬಾಳುವಂತ ವಯಸ್ಸಲ್ಲಿ ಬರ್ತದಂದ್ರೆ ಕಾಲೇಜ್ನಲ್ಲಿ ಸಿಗೋದು. ಹೌದು, ಕಾಲೇಜ್ನಲ್ಲಿ ಸಿಗೋದು. ಕಾಲೇಜ್ ಮುಗಿದ ಮೇಲೆ ಸರಿಯಾದ ಉತ್ತರ. ಅವ್ರಿಗೆ ಜೋಳ ಚಪ್ಪಾಳಿ ತಟ್ಟಿ ಒಂದ್ಸರಿ ಜೋರಾಗಿ. ಬರ್ಲಿಲ್ಲ, ಹಿಂದಿನವ್ರು ಯಾರು ಬಾರಿಸ್ತಾನೆ ಇಲ್ಲ, ನಾನು ಹೇಳ್ತಿದ್ದೀನಿ. ಏನದು ಪದವಿ? ಪದವಿ ಅನ್ನೋದು ಎಷ್ಟು ಅಕ್ಷರ? ಪದವಿ ಮುಗಿದ ಮೇಲೆ ಇಲ್ಲಿ ಯಾರ ಹೇಳ್ತಿದ್ದಾರೆ? ಉದ್ಯೋಗ. ಜೋರ ಚಪ್ಪಾಳಿ ತಟ್ಟೆ. ಅವ್ರಿಗೆ ಉದ್ಯೋಗ ಸಿಕ್ತು, ವ್ಯಾಪಾರ ಸಿಕ್ತು, ನೌಕರಿ ಸಿಕ್ತು, ಕೆಲಸ ಸಿಕ್ತು. ಇವೆಷ್ಟು ಅಕ್ಷರ? ಉದ್ಯೋಗ, ವ್ಯಾಪಾರ, ನೌಕರಿ, ಕೆಲಸ ಸಿಕ್ಕಾದ್ಮೇಲೆ ಏನ್ ಮಾಡ್ಕೊಳ್ತೇವೆ? ಎಷ್ಟು ಬೇಗ ಹೇಳ್ತೀರಮ್ಮ. ಅಯ್ಯಪ್ಪ, ಬರದ್ ಹೇಳ್ತಾರೆ ಹಿಂಗೆ. ಅನಿತಮ್ಮ, ಒಳ್ಳೆಯವ್ರ ಸಂಪಾದನೆ ಮಾಡಿದಿರಿ. ಹಿಂಗ್ ಮದುವೆ ಅನ್ನೋ ಬರೆಯೋದಿದ್ದಾರೆ, ಖುಷಿ, ತಪ್ಪೇನಿಲ್ಲಮ್ಮ. ಮದುವೆ ಎಷ್ಟು ಅಕ್ಷರ ಇದು? ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಏನ್ ಹುಟ್ಟುತ್ತವೆ? ಮಕ್ಕಳು. ಎಷ್ಟು ಅಕ್ಷರ? ಮಕ್ಕಳಾದ್ಮೇಲೆ ಏನಂತಾರ ಅದಕ್ಕೆಲ್ಲ ಸೇರಿ? ಸಂಸಾರ ಅನ್ನೋದು ಎಷ್ಟು ಅಕ್ಷರ? ಅಥವಾ ಕುಟುಂಬ ಅನ್ನೋದು ಎಷ್ಟು ಅಕ್ಷರ? ಸಂಸಾರ ಆದ್ಮೇಲೆ ನಿಮಗೇನಾಗ್ತದೆ? ವೈರಾಗ್ಯ. ಈಗ ಬಂತಮ್ಮ, ಶಾಬಾಸ್. ನೀವು ಪಿರಮಿಡ್ ಮಾಡಿ ತಪ್ಪಿಲ್ಲ ಕಣಪ್ಪ. ಇದು ಬ್ರಹ್ಮಚಾರ್ಯ, ವಾನಪ್ರಸ್ಥ, ಗೃಹಸ್ಥ ಮುಗಿದ ಮೇಲೆ ವೈರಾಗ್ಯ ಅಂದಂಗೆ ಆಗ್ತದೆ. ಎಲ್ಲಾ ಮುಗಿದ ಮೇಲೆ ವೈರಾಗ್ಯ ತರ ಬಂದಿದೆ ನೋಡಿ ಇಲ್ಲೊಂದಿಷ್ಟು ಜನಕ್ಕೆ. ವೈರಾಗ್ಯ ಬೇಡ. ಆ ವಯಸ್ಸಿಗೆ ವೈರಾಗ್ಯ ಬಂದ್ರೆ ಊಟ ಹಾಕಾರ ಯಾರು ಇರಲ್ಲ. ವಯಸ್ಸಾಯ್ತು ಅಂತ ಅನ್ಕೊಂಡ್ ಬಿಡ್ತಾನೆ. ವಯಸ್ಸನ್ನೋದು ಎಷ್ಟು ಅಕ್ಷರ? ವಯಸ್ಸಾದ್ಮೇಲೆ ನಿಮಗೇನಂತ ಕರೀತಾರೆ? ಮುದುಕ. ಎಷ್ಟು ಅಕ್ಷರ? ಮುದುಕ, ಮುದುಕಿರಾದ್ಮೇಲೆ ನಿಮ್ಮನ್ನ ಅಡ್ಮಿಷನ್ ಮಾಡಿಸ್ತಾರೆ. ಸರಿಯಾದ ಉತ್ತರ ಈಗ ನೆನಪಿದೆ. ನೀವು ವಯಸ್ಸಾದ್ಮೇಲೆ, ಮುದುಕ ಮುದುಕಿರಾದ್ಮೇಲೆ ಎಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಅಂದ್ರೆ ಉತ್ತರ ಹೇಳ್ತಿದ್ದಾರೆ ಇಲ್ಲಿ. ಆಶ್ರಮ ಅಂತ ಹೇಳಿದ್ರೆ ಎಷ್ಟು ಅಕ್ಷರ? ಗಮನದಲ್ಲಿ ಇಟ್ಕೊಳ್ಳಿ. ಮನೆಯ ಮೊದಲ ಪಾಠಶಾಲೆ, ಅಕ್ಷರತ ಕಲಿತ ನಾರಿ ಊರಿಗೆ ಉಪಕಾರಿ, ಹೆಣ್ಣಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇದರ ಉಪದೇಶದ ಮಾತು ನಾನು ಹೇಳಿದ್ದಿದೆ ತನ. ನೀವ್ ಯಾವಾಗ ಆಶ್ರಮಕ್ಕೆ ಹೋಗಬೇಕು ಅಂತ ನೀವೇ ಹೇಳ್ತಿದ್ರಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ಲಿಲ್ಲ ಅಂತಂದ್ರೆ, ನಿಮ್ಮ ಅನ್ನವನ್ನು ಹಂಚುವಂತ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ, ನಿಜ ಹೇಳ್ತಾನೆ, ನೀವು ಆಶ್ರಮಕ್ಕೆ ಸೇರೋದು. ನೀವು ಸಂಸ್ಕಾರ ಕೊಟ್ರೆ ಮನೇಲೆ ಅನ್ನ ಊಟ ಮಾಡೋದು. ಇದು ಗಮನದಲ್ಲಿರ್ಲಿ. ನಾವೇನ್ ಮಾಡಿದೀವಿ? ಆಶ್ರಮ ಅನ್ನೋ ದೊಡ್ಡ ಸಂತೋಷ ಪಡ್ತಿದೀವಿ. ಸುಳ್ಳು. ನೀವ್ ಹೇಳ್ತಿದ್ರಿ, ಬಹಳ ದುರ್ದೈವ ಹೆಣ್ಮಕ್ಳ. ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ತಾಯಿಂದ್ರೆ, ತಂದೆಯರೇ, ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವ್ ಹೇಳ್ತೀರ ನಿಮ್ಮ ಮಕ್ಕಳಿಗೆ, ಏನಾದ್ರೂ ಆಗ ಮಗ ಇಂಜಿನಿಯರ್ ಆಗು, ಏನಾದ್ರೂ ಮಗ ಡಾಕ್ಟರ್ ಆಗು, ಏನಾದ್ರೂ ಮಗ ಅಂತ ಚೆನ್ನಾಗಿ ಹೇಳ್ಬಿಟ್ರಿ ನೀವು. ಡಾಕ್ಟರ್ ಆಗು, ಇಂಜಿನಿಯರ್ ಹೇಳಿ ಬೇಜಾರಿಲ್ಲ. ಕೊನೆಗೆ ಇನ್ನೊಂದು ಮಾತು ಹೇಳ್ತೀರಿ, ಏನಾರ ಆಗು, ನಿಮ್ಮ ಅಪ್ಪನಂಗ ಆಗ್ಬೇಡ. ಅದು ಕರ್ಮ. ಅದು ಹೇಳಿದ್ರೆ ಬೇಜಾರಿಲ್ಲ. ಆ ಮನುಷ್ಯ ಕೇಳಿಸ್ಕೊಂಡು ನಾನು ಹೇಳ್ತಾನೆ, ಏನಾರ ಆಗು, ನಿಮ್ಮ ಅಮ್ಮಂಗ್ ಜಗಳ ಮಾಡಂಗ ಆಗ್ಬೇಡ. ಎಂತ ಕರ್ಮ. ಅದು ಹೇಳಿದ್ರೆ ಬೇಜಾರಿರ್ಲಿಲ್ಲ. ಮುಂದುವರೆದು ಹೇಳ್ತೀರಿ ನೀವು. ಇಬ್ರು ಸೇರ್ಕೊಂಡು ಕುತ್ಕೊಂಡು ನಾವಿಬ್ರು ಯಾಕೆ ಜಗಳ ಮಾಡೋದು? ಮಗನಿಗೆ ಏನಾರ ಯಾಕಾಗಿ ನಾವು ಹಸ್ಕೊಂಡಿದೀವ, ಬಿಸ್ಕೊಂಡಿದೀವ, ಹೆಂಗೋ ಇರ್ತೀವ ಗೊತ್ತಿಲ್ಲ. ನೀ ನಮ್ಮೂರ ಯಾರು ಜನ ಸರಿ ಇಲ್ಲ, ಹೋಗ್ ನೀ ಬೇರೆ ದೇಶಕ್ಕೆ ಅಂತ ಕಳ್ಸಿಬಿಡ್ತೇವೆ. ಅನಾಥರಾಗೋದು ಯಾರನ್ನು? ಮಣ್ಣು ಹಾಕಕ್ ಬರ್ಲಿಲ್ಲ ಅಂದ್ರೆ ಈ ಜನ್ಮ ಏತಕ್ಕೆ? ನಿಮ್ ಮಕ್ಕಳು ನಿಮ್ಗೆ ಮಣ್ಣು ಹಾಕಕ್ ಬರ್ಲಿಲ್ಲ, ವಿಡಿಯೋ ಕಾಲ್ ಮಾಡಿ ಆನ್ಲೈನ್ ಅಲ್ಲೇ ಮಣ್ಣು ಹಾಕ್ತಾರಂದ್ರೆ ಏನಕ್ಕೆ ನೀವು ಮಾಡ್ತಿದ್ದೀರಿ? ಏಳಿ ಎದ್ದೇಳಿ ಅಂತ ಹೇಳಿದ ಸ್ವಾಮಿ ವಿವೇಕಾನಂದ ಇದಕ್ಕೇನೆ. ಏಳಿ ಏಳಿ ಎದ್ದೇಳಿ ಅಂದ. ನಾವು ಇನ್ನೂ ಎದ್ದಿಲ್ಲ, ಎದ್ದಾಡ್ರೋ ಅನ್ಬೇಕಾಗಿದೆ. ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ವಯಸ್ಸಾಯ್ತು, ಆಶ್ರಮ ಬಿಟ್ಬಿಡ್ತಾನೆ. ಈಗ ಎಲ್ಲಿಗೆ ಹೋಗ್ತೀರಿ ನೀವು? ಮರಣ. ಸರಿಯಾದ ಉತ್ತರ ಮರಣ ಅನ್ನೋದು 3 ಅಕ್ಷರ.
ಜನರಿಂದ ಮರಣದವರೆಗೆ ಬಂದ್ರಲ್ಲ, ಒಂದ್ ಅಕ್ಷರ ಮೀರಿ ಏನಾದ್ರು ನೀವು ಬಿರುದು, ಪತಾಕೆ, ಸಾಧನೆ, ಮತ್ತೊಂದು ಹೆಜ್ಜೆ ಗುರುತು ಇವನ್ ಯಾವ್ದಾದ್ರು ಬಿಟ್ಟಿದೀವ ನಾವು? ನೋಡಿ, ನಾವೆಲ್ಲ ಗಮನದಲ್ಲಿ ಇಟ್ಟುಕೊಳ್ಳುವಂತ ವಿಚಾರ ಏನಂದ್ರೆ, ನಮ್ಮ ತಂದೆ ತಾಯಿಗಳ ಹೆಸರ ಮೇಲೆ ತಂದೆ ಹೆಸರು ಗೊತ್ತು, ತಾತನ ಹೆಸರು ಗೊತ್ತು, ಮುತ್ತಾತನ ಹೆಸರು ಗೊತ್ತು, ಅದ್ರ ನಂತರ ಗೊತ್ತಿಲ್ಲ ನಮಗೆ. ನಿಮಗೆ ಬಹಳ ಚೆನ್ನಾಗಿರೋ ಪ್ರಶ್ನೆ, ಎ ಫಾರ್, ಬಿ ಫಾರ್, ಸಿ ಫಾರ್, ಹೇಳಲಿಲ್ಲ, ನೀವ್ಯಾರು ಹೇಳಿಲ್ಲ. ಎ ಫಾರ್, ಬಿ ಫಾರ್, ಸಿ ಫಾರ್, ಡಿ ಫಾರ್. ಎಂಥ ಕರ್ಮ! ಏನ್ ಕಲ್ತಿದೀವಿ ನಾವು? ಮೆಘಾಲಯ ಬಂದು ನಮ್ಮ ದೇಶದ ಮೇಲೆ ಕೊಳ್ಳೆ ಹೊಡೆದಿದ್ದು ವಿದ್ಯಾಸಂಸ್ಥೆ ಮೇಲೆ, ನಮ್ಮ ಸಂಸ್ಕಾರದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ನಮ್ಮ ಮೇಲೆ ಯುದ್ಧವನ್ನು ಮಾಡಿ ನಮ್ಮ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ರು. ನಿಮ್ಗೆ ನೆನಪಿರ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತು ಇನ್ನೂ ಏನಾಗಿಲ್ಲ. ಇನ್ನೂ ಲಕ್ಕುಂಡಿ ಒಳಗೆ ಬಂಗಾರ ತೆಗಿತಾ ಇದಾರೆ, ಹರಳುಗಳನ್ನು ತೆಗಿತಾ ಇದಾರೆ. ಇನ್ನೂ ನಮ್ಮೂರಲ್ಲಿ ಏನಿದೆಯೋ, ನಿಮ್ ಕುರ್ಚಿ ಕೆಳಗೆ ಏನಿದೆ ಗೊತ್ತಿಲ್ಲ. ಹಂಗಂತ ಮನೆಗೆ ಹೋಗ್ಬೇಡಿ, ಅಲ್ಲೇ ಇದ್ದು ನೋಡ್ಕೊಂಡು ಹೋಗಿ. ಇದೆಲ್ಲ ಹಾರಿಸುವಂತವ್ರು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಎ ಫಾರ್ ಆಪಲ್, ಎಂತ ಕಥೆ ಹೇಳ್ತಿದ್ರಿ ನೀವು? ಎ ಫಾರ್ ಅಪ್ಪ ಅಮ್ಮ, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚನ್ನಬಸವಣ್ಣ ತಗೊಳ್ಳಿ, ಡಿ ಫಾರ್ ಜೋಹರ ಕಕ್ಕರೆ ಯಾಕೆ ತೆಗೆದುಕೊಳ್ತಿಲ್ಲ ನಾವು? ಎಂಥ ದುರ್ದೈವ ನೋಡಿ ನಮ್ದು. ತಾಯಂದ್ರೆ ಹೇಳಿ ಹೇಳಿ ಎದ್ದೇಳಿ, ತಂದೆಯವರೇ ಹೇಳಿ ಗಮನದಲ್ಲಿರ್ಲಿ. ನಾನು 1 ಗಂಟೆ ಪ್ರವಚನ ಮಾಡೋದು ದೊಡ್ಡದಲ್ಲ. ನಿಮ್ಮ ಗಮನ ಎಲ್ಲಿರಬೇಕು ಅಂದ್ರೆ, ಸಂಜೆ ಆದ ತಕ್ಷಣ ವಿಸ್ಮಯಕರ ಮಾಯಾ ಪೆಟ್ಟಿಗೆ ಮುಂದೆ ಕೂತಿ, ಮನೆಯೊಂದು 3 ಬಾಗಿಲು, ನಾಗಿಣಿ, ಸಿಲ್ಲಿಲಲ್ಲಿ, ಎಂಥ ಕರ್ಮರಿ ನಮ್ಮ ಮನೆ ಬರ. ತಾಳ್ರಿ, ಊಟ ಮಾಡಮ್ಮ, ಊಟಕ್ಕೆ ನೀಡಮ್ಮ, ಕುಕ್ಕರ್ ವಿಸಿಲ್ ಹೊರಿಲ್ಲ. ಯಾಕೆ ನಮಗೆ, ನಾವು ಯಾವ ರೋಗಕ್ಕೆ ಹೆದರ್ತೀವಿ? ನೋಡಿ ನೋಡಿ, ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ನೀವು ಏನಾಗಬೇಕಾಗಿತ್ತು ಅಂತಂದ್ರೆ, ಆ ಧಾರಾವಾಹಿ, ಆ ಟಿವಿಗೆ, ಆ ಕುಕ್ಕರ್ಗೆ ಮೀಸಲಾಗಿಡುವಂತ ಸಮಯವನ್ನ ಒಂದು 10 ನಿಮಿಷ ಅತ್ತೆ, ಮಾವ, ಅಪ್ಪ, ಅಮ್ಮ, ಮಕ್ಕಳು, ಮೊಮ್ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಚಿದಾನಂದ ಅವರು ಹಾಡಿದ್ರು, ರುದ್ರಮೂರ್ತಿ ಅವರು ಹಾಡಿದಂಗೆ ಒಂದ್ಸರಿ ಭಜನೆ ಮಾಡಿ ಮನೆಯೊಳಗೆ 15 ನಿಮಿಷ. ಇಡೀ ಜಗತ್ತಲ್ಲಿ ಹೆದರದೇ ಇರೋ ರೋಗಗಳಿಗೆ ನಮ್ಮನ್ನೇ ಹೆದರೋಡಾಗ್ಬಿಡ್ತಾರೆ. ನಾವು ನಮ್ಮ ದೇಶದ ರೋಗಕ್ಕೆ ಹೆದರ್ತಿಲ್ಲ, ಪಾಶ್ಚಿಮಾತ್ಯ ದೇಶದ ರೋಗಗಳಿಗೆ ಹೆದರ್ತೀವಿ. ಮೊದಲನೇ ರೋಗ ಯಾರು ಹೇಳಿ? ಶುಗರ್. 3ನೇ ರೋಗ, 4ನೇ ರೋಗ ಏನೇನು ಬರ್ತದೆ ಹೇಳಿ? ಚಿತ್ರಾನ್ನ ಮಾಡ್ಕೊಂಡು ತಿಂದಿದ್ದೀರಾ? ಅದ್ರೊಳಗೆ ಉದ್ದಕ್ಕೇನೋ ಕುಯ್ದು ಹಾಕ್ತಾರಲ್ಲ, ಮೆಣಸಿನಕಾಯಿ, ಅದರಿಂದ ಏನು? ಅದನ್ನು ಮರ್ತಿದ್ದೀರಿ. ಇವು ನಮ್ಮ ರೋಗನ? ಇವು ಪಾಶ್ಚಿಮಾತ್ಯ ರೋಗ. ನಮ್ಮ ರೋಗ ಯಾವುದು? 3 ಇರೋದು: ವಾತ, ಪಿತ್ತ, ಕಫ. ಎಲ್ಲಿ ನಿವಾರಣೆ ಆಗ್ತಿರೋದು? ಮನೆಯೇ ಮದ್ದು, ಮಂತ್ರಾಲಯ. ಆಮೇಲೆ ಹೇಳೋಣ, ಮನೆ ಒಳಗಿರೋದೇ ಮದ್ದು. ಅದು ಯಾರು? ಮಾತೆಯರಿಂದ. ಗ್ಯಾಸ್ ಹಚ್ಚಿಬಿಡ್ತೀರಾ, ಗ್ಯಾಸ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ ನಮ್ಮಲ್ಲಿ. ಅತ್ಯಂತ ಶ್ರೇಷ್ಠವಾದದ್ದು, ಒಬ್ಬ ತಾಯಿ ತನ್ನ ಮಗ 1 ತಿಂಗಳಿರುವಾಗ್ಲೇನೆ ಪ್ರಾರಂಭ ಮಾಡಿ 9 ತಿಂಗಳಿಗೆ ಹೊರಗೆ ಬರುವಾಗ ಅವನು ಛತ್ರಪತಿ ಶಿವಾಜಿ ಹಂಗೆ, ಭಗತ್ ಸಿಂಗ್ ಹಂಗೆ, ಅಂಬೇಡ್ಕರ್ ಹಂಗೆ, ಮಹಾತ್ಮ ಗಾಂಧಿ ಹಂಗೆ, ಬಸವಣ್ಣನ ಹಂಗೆ, ಅಕ್ಕಮಹಾದೇವಿ ಹಂಗೆ, ಶಂಕರಾಚಾರ್ಯರ ಹಂಗೆ ಬರಬೇಕು ಅಂತ ಯಾಕೆ ನಾವು ಸಂಕಲ್ಪ ಮಾಡ್ತಿಲ್ಲ? ಚೀನಾದವರು ಅವರ ದೇಶದ ಧ್ವಜವನ್ನ ತಂದು ನಮ್ಮ ದೇಶದ ಬಾರ್ಡರ್ ನಲ್ಲಿ ಇಟ್ಟು ಹೇಳ್ತಾರ, ಸ್ವತಂತ್ರ ಪೂರ್ವದಲ್ಲಿ ಏನಂತ ಹೇಳ್ತಾರೆ ಗೊತ್ತರ? ಯಾರಾದ್ರೂ ತಾಯಿ ಎದೆ ಹಾಲು ಕುಡಿದ್ ನನ್ನ ಮಕ್ಕಳಿದ್ರು ಬರೋ ಈ ವೇದಿಕೆಗೆ, ಈ ಬಂದು ತಿರುವತ್ ನಮ್ ದೇಶದ ಧ್ವಜ ತೆಗೆದ್ರು ನೋಡೋಣ ಅಂದ್ರಂತ ಚೀನಿಯವರು. ನೆನಪಿಟ್ಟುಕೊಳ್ಳಿ, ಅವತ್ತು ಹೇಳಿದ್ದು ಒಂದೇ ಒಂದು ಮಾತು: ಎದೆ ಹಾಲು ಕುಡಿಸಿದ ತಾಯನ್ ಮಕ್ಕಳು ಬೇಕಾಗಿಲ್ಲ, ಎದೆ ಹಾಲು ಕುಡಿದ ಮಕ್ಕಳು ಬೇಕಾಗಿಲ್ಲ, ಎದೆ ಹಾಲು ಕುಡಿಸಿದ ತಾಯಂದ್ರೆ ಬರ್ತೀವಿ, ಎಷ್ಟು ಜನ ಚೀನಿಯರು ಬರ್ತೀರಿ ಬನ್ನಿ ಅಂತ ಹೇಳ್ದಂತ ರಾಷ್ಟ್ರ ನಮ್ಮದು, ಹೇಳ್ದಂತ ರಾಷ್ಟ್ರ ನಮ್ಮದು. ಅದನ್ನ ಹೇಳ್ದವ್ರು ತಾಯಂದಿರು. ಅದಕ್ಕೆ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅಂತ ಕರೆಯೋದು. ಜೋರಾಗಿ ಚಪ್ಪಾಳಿ ತಟ್ಟಿ ಅದಕ್ಕೆ ನೀವು
ಆ ತಾಯಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಅದಕ್ಕೆ ಹೇಳೋದು ನೀವೆಲ್ಲ ಹೇಳಿ ಹೇಳಿ ಎದ್ದೇಳಿ, ಗುರಿ ಮುಟ್ಟುವರೆಗೆ ಹೋರಾಟ ಮಾಡಿ. ತದನಂತರ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಏನಾದರೂ ಆಗ್ಲಿ, ಕಣ್ಣು ಮುಂದಿರ್ಲಿ ಅನ್ನೋ ಒಂದು ಸಂಕಲ್ಪ ಇರಲಿ. ಕಣ್ಣು ಮುಂದೆ ಇರಲಿ, ಹಸ್ದರ ಇರಲಿ, ತಂಗುಡು ರೊಟ್ಟಿ ತಿನ್ಲಿ, ಹಂಗಿನರ ಮನೆಗಿಂತ ವಿಂಗಡದ ಗುಡಲೇಸು, ಬಂಗು ಬಟ್ಟುಂಬ ಬಿಸಿಯನ್ನಕ್ಕಿಂತ ತಂಗಳನ್ನ ಬೆಲೆಸು ಸರ್ವಜ್ಞ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೆದಾಗ್ಲಿ. ನಿಮ್ಮಲ್ಲಿ ಎಷ್ಟೋ ಜನ PMCಯನ್ನು ನೋಡ್ತಾ ಇದ್ದೀರಾ, ಆದರೆ ಎಷ್ಟೋ ಜನ ನೀವು ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಅದು ನಿಮಗೆ ಉಚಿತವಾಗಿರುತ್ತೆ. ಆದರೆ ಆ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಅಪೂರ್ವವಾದಂತಹ ಪ್ರೋತ್ಸಾಹ ನೀಡುತ್ತೆ.